ಸೇನಾಧಿಕಾರಿಯಿಂದ ದಾಳಿ, ಸ್ಪೈಸ್ ಜೆಟ್ ಸಿಬ್ಬಂದಿಗೆ ದವಡೆ ಬೆನ್ನುಮೂಳೆ ಮುರಿತ. ನಿಗದಿಪಡಿಸಿದ ಮಿತಿಗಿಂತ ಹೆಚ್ಚಿನ ಲಗೇಜ್ ಕೊಂಡೊಯ್ಯಲು ಶುಲ್ಕ ವಿಧಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಸ್ಪೈಸ್ ಜೆಟ್ ಏರ್ಲೈನ್ಸ್ನ 4 ಸಿಬ್ಬಂದಿ ಮೇಲೆ ಸೇನಾಧಿಕಾರಿಯೊಬ್ಬರು ಹಲ್ಲೆ ನಡೆಸಿದ್ದಾರೆ. ಜುಲೈ 26ರಂದು ಈ ಘಟನೆ ನಡೆದಿದ್ದು, ಹಲ್ಲೆ ನಡೆಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಶ್ರೀನಗರದಿಂದ ದೆಹಲಿಗೆ ಹೊರಟಿದ್ದ ವಿಮಾನದಲ್ಲಿ ಪ್ರಯಾಣಿಸಲು ಟಿಕೆಟ್ ಬುಕ್ಕಿಂಗ್ ಮಾಡಿದ್ದ ಸೇನಾಧಿಕಾರಿಯು ತಮ್ಮ ಜೊತೆಗೆ 2 ಲಗೇಜ್ ಬ್ಯಾಗ್ಗಳನ್ನು ತಂದಿದ್ದರು. ಇದು ನಿಗದಿಪಡಿಸಿದ 7 ಕೆಜಿ ತೂಕಕ್ಕಿಂತ ಹೆಚ್ಚು ತೂಕ ಅಂದರೆ 16 ಕೆಜಿ ಹೊಂದಿತ್ತು. ಹೆಚ್ಚುವರಿ ಲಗೇಜ್ಗೆ ಶುಲ್ಕ ಪಾವತಿ ಮಾಡುವಂತೆ ಏರ್ಲೈನ್ ಸಿಬ್ಬಂದಿಯು ಸೇನಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಇದಕ್ಕೆ ಒಪ್ಪದ ಅವರು ವಾಯುಯಾನ ಶಿಷ್ಟಾಚಾರಗಳನ್ನು ಉಲ್ಲಂಘಿಸಿ ಬೋರ್ಡಿಂಗ್ ಕಡ್ಡಾಯ ನಿಯಮಗಳನ್ನು ಪಾಲಿಸದೆ ಬಲವಂತವಾಗಿ ಏರೋ ಬ್ರಿಡ್ಜ್ ಪ್ರವೇಶಿಸಿದ್ದಾರೆ. ಈ ವೇಳೆ ಮಧ್ಯೆ ಪ್ರವೇಶಿಸಿದ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಯೋಧರು ಅವರನ್ನು ಮತ್ತೆ ಬೋರ್ಡಿಂಗ್ ದ್ವಾರದತ್ತ ಕರೆದೊಯ್ದಿದ್ದಾರೆ. ಈ ವೇಳೆ ಏರ್ಲೈನ್ ಸಿಬ್ಬಂದಿ ಮೇಲೆ ಸೇನಾಧಿಕಾರಿಯು ಮಾತಿನ ಚಕಮಕಿ ನಡೆಸಿ ದೈಹಿಕ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಒಬ್ಬರಿಗೆ ಬೆನ್ನು ಮೂಳೆ ಮುರಿದಿದ್ದು, ಮತ್ತೊಬ್ಬರಿಗೆ ದವಡೆಗೆ ತೀವ್ರವಾದ ಗಾಯಗಳಾಗಿವೆ. ಮತ್ತಿಬ್ಬರಿಗೂ ಸಹ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಸ್ಪೈಸ್ ಜೆಟ್ ಏರ್ಲೈನ್ಸ್ನ ವಕ್ತಾರರು ತಿಳಿಸಿದ್ದಾರೆ.